ತಾಳಿ ಒಳಗಾಕ್ಯಂತ ತಿರ್ಗ್ಯಾಡ್ರಿ ಅಂತ ಹೇಳ್ತೀರಿ ಕರೆಕ್ಟು. ಮತ್ತು ಈ ತಾಳಿ ಕಟ್ಟಿದವನು ಕರೆಕ್ಟಾಗಿ ದುಡ್ದು ಕೇಸಿ ನಮ್ಮನ್ನು ತಂದು ಹಾಕಿ ಸಾಕಿದರೆ ನಾವು ಯಾಕೆ ಕರೆಕ್ಟ್ ಹಾಕ್ಯಂತ ತಿರ್ಗ್ಯಾಡ್ತೀವಿ? ನಮ್ಮನ್ನು ಬಿಟ್ಟು ಇನ್ನೊಬ್ಬರು ಬಿಟ್ಟು ಇನ್ನೊಬ್ಬರು ಮದುವೆ ಮಾಡ್ಕ್ಯಂತ ತಿರ್ಗ್ಯಾಡಿದ್ರೆ ಮತ್ತು ನಮ್ಗೆ ಎಷ್ಟು ಬಿ ಪಿ ಬರಬಾರ್ದು. ಆದರೂ ಪರವಾಗಿಲ್ಲ, 4 ಮಂದಿ ನೋಡಲಿ ಅಂತೇಳಿ ಕೇಸಲ್ಲ, ಆದರೂ ಪರವಾಗಿಲ್ಲ, ನನಗೂ ಒಂದು ಮಗ ಇದ್ದಾನ, ನಮ್ಗೆ ಸಂಸಾರ ಇರಲಿ ಹೆಂಗೆ ಒಂದಂಗೆ ಅಂತೇಳಿ ನಾವು ತಾಳಿ ಹಾಕ್ಯಂತ ತಿರ್ಗ್ಯಾಡಕತ್ತೀವಿ. ಅದಕ್ಕೂ ಸಹ ಮ್ಯಾಲೆ ಹಾಕ್ಯ ಒಳಗೆ ಹಾಕ್ಯ ಅನ್ನೋಕ್ಕೆ ನಿಮ್ಗೇನು ಹೇಳೋಕೆ ರೂಲ್ಸ್ ಐತೆ? ನಮ್ಮ ಇಷ್ಟ, ಹೆಂಗನ ಹಾಕ್ಯಂತೀವಿ. ಇದ್ರ ಕಟ್ಟಿದವನು ನಾಪತ್ತೆ ಆಗಿಬಿಟ್ಟಾನ. ಈಗ ನಾವು ಎಲ್ಲಿ ಹಾಕ್ಯಂತ ತಿರ್ಗ್ಯಾಡಿದ್ರೆ ಏನು ಲಾಭ ಅದ ಹೇಳ್ರಿ? ಇರಲಿ ಅಂತೇಳಿ ಸೇಫ್ಟಿಗೆ ಅಂತೇಳಿ ನಮ್ಮ ಸೇಫ್ಟಿಗೆ ಅಂತ ನಾವು ಇಟ್ಕೊಂಡೀವಿ ಅಷ್ಟೇ. ಕಿತ್ತು ಒಗ್ಯಕ್ಕೆ 5 ನಿಮಿಷ ಆಗೋಕ್ಕಿಲ್ಲ. ಅರ್ಥ ಆಯ್ತಾ? ಅವನು 3rd ಕ್ಲಾಸ್ ನನ್ನ ಮಕ್ಕಳನ್ನ ಮದುವೆ ಮಾಡ್ಕೊಂಡ್ರೆ ಹಿಂಗೆ ಇರ್ತದೆ. ಅದಕ್ಕೆ ನೀತಿ ನಿಜಾಯಿತವರು ಮದುವೆ ಮಾಡ್ಕೊಬೇಕಂದ್ರೆ ಅವ್ರ ಟೈಮ್ ಸಿಗೋದಿಲ್ಲ ಅಷ್ಟೇ. ಡಬ್ಬ ಸುಳ ಮಕ್ಕಳು, ಬೇವಸಿ ಸುಳ ಮಕ್ಕಳು ಯಾವನಿಂದ ಬರಬಾರ್ದು ಅಂತೇಳಿ ತಾಳ ಹಾಕ್ಯಂತ ತಿರ್ಗಾಡ್ತೀವಿ. ಅರ್ಥ ಆಯ್ತಾ? ಉಲ್ಟಾ ಪಲ್ಟಾ ಮಾತಾಡೋಕೆ ಹೋಗ್ಬೇಡ್ರಿ. ಅಲ್ಲೂ ಮುರಿದು ಕೈಯಾಗ ಕೊಡ್ತೀನಿ. ಈ ಬಾಡ್ಗ ಒಂದು ಬಿಟ್ಟು 20 ಮದುವೆ ನಾನು ಯಾರಿಗೆ ಹೋಗಿ ಹೇಳ್ಬೇಕು ಇವಾಗ? ಹೇಳ್ಬೇಕಾ? ಮುಚ್ಕೊಂಡಿರಿ. ನಿಮ್ಮ ಪಾಡಿ ನೀವಿರಿ, ನಮ್ಮ ಪಾಡಿ ನಾವಿರ್ತೀವಿ ಅಷ್ಟೇ. ಏನು ಅವ್ರು ಯಾರು ನನಗೆ ಗೊತ್ತಿಲ್ಲ, ನಾನು ಯಾರು ಅವ್ರಿಗೆ ಗೊತ್ತಿಲ್ಲ. ಆಯಿತಾ? ಇದು ನನ್ನ ಸೇಫ್ಟಿಗೆ ನಾನೇ ಹಾಕ್ಕೊಂಡು ನಿಂತ್ಕೊಳ್ಳಾಗ. ಆಯಿತಾ? ಗುಡ್ ಬೈ.